ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಚಿನ್ನದ ಬೆಲೆ ಇವತ್ತು ತುಂಬಾ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗಿದೆ. ಮತ್ತೊಮ್ಮೆ ದೊಡ್ಡ ಮಟ್ಟ ಅನ್ನೋದಕ್ಕಿಂತ ಒಂದು ಮಟ್ಟಕ್ಕೆ ಏರಿಕೆ ಆಗಿದೆ. ತುಂಬಾ ದೊಡ್ಡ ಮಟ್ಟ ಅಲ್ಲ, ಒಂದು ಮೀಡಿಯಂ ರೇಂಜಿಗೆ ಏರಿಕೆ ಆಗಿದೆ. ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ನಾವೇನು ನೋಡ್ತಾ ಇದ್ವಿ, ಇಷ್ಟೊಂದು ಏರಿಕೆ, ಇಷ್ಟೊಂದು ಇಳಿಕೆ, ಇಷ್ಟೊಂದು ಏರಿಕೆ ಅಂತ ಹೇಳಿ. ಹಬ್ಬದ ನಂತರ ಅಂತೂ ಇಳಿಕೆ ಆಯಿತು, ಅದಾದ್ಮೇಲೆ ಮತ್ತೆ ಏರಿಕೆ ಆಗಿದೆ. ಸೊ ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಹಾಗೆ ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. 24 ಕ್ಯಾರೆಟ್ ಚಿನ್ನ ಇವತ್ತು 15,093 ರೂಪಾಯಿ ಇದೆ. 15,000 ದಾಟಾಯಿತು. 24 ಕ್ಯಾರೆಟ್ ಚಿನ್ನ 15,093 ರೂಪಾಯಿ, 15,093 ರುಪೀಸ್ ಆಗಿದೆ. ನೆನೆ 15,028 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,50,930 ಆಗುತ್ತೆ. ನೆನೆ 1,50,280. ನನಗೂ ಇವತ್ತು 65 ರೂಪಾಯಿ ಬೆಲೆ ಇನ್ಕ್ರೀಸ್ ಆಗಿದೆ. 650 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಇನ್ಕ್ರೀಸ್ ಆಯಿತು. ಬಟ್ ಅದೇ ಹೇಳಿದ್ನಲ್ಲ, ಒಂದು ದೊಡ್ಡ ಮಟ್ಟ ಅಂತಿನ ಮೀಡಿಯಂ ರೇಂಜಲ್ಲಿ ಏರಿಕೆ ಆಗಿದೆ. ಇನ್ನು 22 ಕ್ಯಾರೆಟ್ ಚಿನ್ನ ನೋಡೋದಾದ್ರೆ 13,835 ರೂಪಾಯಿ, ನೆನೆ 13,775 ರೂಪಾಯಿ. 10 ಗ್ರಾಮಿನ ಚಿನ್ನಕ್ಕೆ 1,38,350, ನೆನೆ 1,37,750. ನೆನೆಗೂ ಇವತ್ತು 60 ರೂಪಾಯಿ ಇನ್ಕ್ರೀಸ್ ಆಗಿದೆ. 600 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ 22 ಕ್ಯಾರೆಟ್ ಚಿನ್ನದಲ್ಲಿ ಏರಿಕೆ ಆಗಿದೆ. ಗ್ರಾಮ್ ಇವತ್ತು 13,835, 14,500 ತನಕ ಹೋಗಿತ್ತು. ಈಗ ಮತ್ತೆ 13,000 ಒಳಗಡೆ ಬರ್ತಾ ಇದೆ 22 ಕ್ಯಾರೆಟ್ ಚಿನ್ನ. 18 ಕ್ಯಾರೆಟ್ ಚಿನ್ನ 11,320, ನೆನೆ 11,271 ರೂಪಾಯಿ. 10 ಗ್ರಾಮಿನ ಚಿನ್ನಕ್ಕೆ 1,13,200 ಆಗುತ್ತೆ. ನೆನೆ 1,12,710. ಇದು ನಿಮಗೆ 49 ರೂಪಾಯಿ ಇನ್ಕ್ರೀಸ್ ಆಗಿದೆ. 490 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ 18 ಕ್ಯಾರೆಟ್ ಚಿನ್ನದಲ್ಲಿ ಏರಿಕೆ ಆಗಿದೆ. ಓಕೆ, ನಾಟ್ ಬ್ಯಾಡ್. ಇನ್ನು ಬೆಳ್ಳಿಯ ದರ ಇವತ್ತು ಮತ್ತೊಮ್ಮೆ ಕಮ್ಮಿ ಆಗಿದೆ. ಕಂಟಿನ್ಯೂಸ್ ಆಗಿ 3 ದಿನಗಳಿಂದ ಬೆಳ್ಳಿಯ ದರ ಇಳಿಕೆ ಆಗ್ತಾ ಇದೆ. ಇವತ್ತೂ ಸಮೇತ ನಿಮಗೆ 5 ರೂಪಾಯಿ ಕಮ್ಮಿ ಆಗಿದೆ 1 ಗ್ರಾಮಿನ ಬೆಳ್ಳಿಗೆ. ಅಲ್ಲಿಗೆ ನಿಮಗೆ 255 ರುಪೀಸ್ಗೆ ಬರ್ತಾ ಇದೆ. ಆಲ್ಮೋಸ್ಟ್ 250 ರೂಪಾಯಿ ಹತ್ತತ್ರಕ್ಕೆ ಬರ್ತಾ ಇದೆ. 255 ರೂಪಾಯಿ ಇದೆ. ಇನ್ನೂ ಒಂದು 2 ದಿನ ಇದೇ ರೀತಿ ಕಮ್ಮಿ ಆಗ್ಬಿಟ್ರೆ ಅಟ್ಲೀಸ್ಟ್ 250 ಇಸ್ ಮ್ಯಾನೇಜಬಲ್. ಎಲ್ಲಿಗೆ ಹೋಗಿತ್ತು ನಿಮಗೆ ಹಳೆ ವಿಡಿಯೋಗಳನ್ನ ನೋಡಿದ್ರೆ 4.5 ಲಕ್ಷ ತನಕ ಹೋಗಿದಂತ ಬೆಳ್ಳಿ ಇವಾಗ ಟಕ್ಕನಾಗೆ ಅರ್ಧ ಪ್ರೈಸಿಗೆ ಬಂದ್ಬಿಟ್ಟಿದೆ. 255 ರುಪೀಸ್, 2,55,000 ರೂಪಾಯಿ ಆಗುತ್ತೆ. ಇವತ್ತು 5 ರೂಪಾಯಿ ಕಮ್ಮಿ ಆಗಿದೆ. ಕೆಜಿಗೆ 5,000 ರೂಪಾಯಿ ಕಮ್ಮಿ ಆಗಿದೆ ಬೆಳ್ಳಿಯ ದರ. ಸೊ ಇದು ತುಂಬಾ ಫ್ಲಕ್ಚುಯೇಟ್ ಆಗ್ತಾ ಇದೆ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ. ನಾನು ಎವ್ರಿಡೇ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ. ಹಬ್ಬ ಎಲ್ಲ ಮುಗಿದ ಮೇಲೆ ಚಿನ್ನದ ಬೆಲೆ, ಬೆಳ್ಳಿಯ ದರ ಎಲ್ಲಾನು ಕಮ್ಮಿ ಆಗ್ತಾ ಇದೆ. ಒಂದು ಕಡೆ ನೋಡಿದ್ರೆ ಈ ಕಡೆ ಯುದ್ಧದ ಒಂದಷ್ಟು ಅಭಾವಗಳು ಬೀಳ್ತಾ ಇದೆ, ಪರಿಣಾಮಗಳು ಆಗ್ತಾ ಇದಾವೆ. ಎಲ್ಲಾ ರೀತಿ ಎಫೆಕ್ಟ್ಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ಎಲ್ಲಾನು ನಾವು ಎಕ್ಸೆಪ್ಟ್ ಮಾಡ್ಕೊಂತ ಹೋಗ್ಬೇಕು. ಸೊ GST ಮೇಕಿಂಗ್ ವೇಸ್ಟೇಜ್ ಆಡ್ ಆಗಿರಲ್ಲ, ಇದು ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ. ಸೊ ಸಿಗೋಣ ಇನ್ನೊಂದಷ್ಟು ಚಿನ್ನದ ವಿಡಿಯೋಗಳಲ್ಲಿ. ನಮಸ್ಕಾರ.